ಮೊದಲ ಹಂತದ ಚುನಾವಣೆಗೆ ರಾಜ್ಯದಲ್ಲಿ 34 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ಬಿಜೆಪಿಯ ಅಂತಿಮ ಪಟ್ಟಿ ಬಿಡುಗಡೆ ಆಗಲಿಕ್ಕೆ ಕ್ಷಣಗಣನೆ ಆಗಿರುವಂತದ್ದು. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಚುನಾವಣಾ ಸಮಿತಿಯ ಸಭೆ ನಡೀತಾ ಇದೆ. ಇವತ್ತೇ ಬಿಜೆಪಿಯ ಫೈನಲ್ ಪಟ್ಟಿ ಬಿಡುಗಡೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಿಇಸಿ ಮೀಟಿಂಗ್, ಸೆಂಟ್ರಲ್ ಎಲೆಕ್ಷನ್ ಬೋರ್ಡ್ ಕಮಿಟಿ ಮೀಟಿಂಗ್ ಆಗ್ತಾ ಇದೆ. ಇಲ್ಲಿ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಯಚೂರು, ಉತ್ತರ ಕನ್ನಡ, ಬೆಳಗಾವಿ ಕ್ಷೇತ್ರಗಳ ಟಿಕೆಟ್ ಅಂತಿಮವಾಗುತ್ತಾ ಅನ್ನುವಂತಹ ಪ್ರಶ್ನೆ. ನಿನ್ನೆನೇ ಈ ಮೀಟಿಂಗ್ ಆಗಬೇಕಿತ್ತು. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ ದೇಶದ ಪ್ರವಾಸದಲ್ಲಿದ್ದರು. ಅವರು ವಾಪಸ್ ದೇಶಕ್ಕೆ ಬರ್ತಾ ಇದ್ದ ಹಾಗೆ ಸಿಇಸಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಈ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಇನ್ನು 4 ಕ್ಷೇತ್ರಗಳಿಗೆ ಬ್ಯಾಲೆನ್ಸ್ ಉಳಿದಿರುವಂತಹದ್ದು, 3 ಕ್ಷೇತ್ರಗಳಿಗೆ JDSಗೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಹಾಗಾದರೆ ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಅಲೋಕ್ ವಿಶ್ವನಾಥ್ ಅವರು ಕೂಡ ಪೈಪೋಟಿಯಲ್ಲಿದ್ದರು. ಒಂದು ವೇಳೆ ಮಗನಿಗೆ ಸಿಗಲಿಲ್ಲ ಅಂದರೆ ನನಗೆ ಟಿಕೆಟ್ ಕೊಡಿ ಅಂತೇಳಿ ವಿಶ್ವನಾಥ್ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಬಹುತೇಕ ಸುಧಾಕರ್ ಅವರಿಗೆ ಟಿಕೆಟ್ ಫೈನಲ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಚಿತ್ರದುರ್ಗದಿಂದ ಇಬ್ಬರ ನಡುವೆ ಪೈಪೋಟಿ ಇದೆ. ಜನಾರ್ದನ್ ಸ್ವಾಮಿ ಮತ್ತು ಗೋವಿಂದ ಕಾರಜೋಳ ಹೆಸರು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್. ಇನ್ನು ರಾಯಚೂರಿನಿಂದ BV ನಾಯಕ್ ಹೆಸರು ಫೈನಲ್ ಆಗಿದೆ ಅನ್ನುವಂತಹ ಮಾತುಗಳು, ಜೊತೆಗೆ ತಿಪ್ಪರಾಜು ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಚಾಲ್ತಿ ಇದೆ. BV ನಾಯಕ್ ಕಳೆದ ಬಾರಿ ಅಮರೇಶ್ವರ್ ನಾಯಕ್ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಅಲ್ಲಿ ಹಾಲಿ MP ಇರುವಂತಹದ್ದು ಅಮರೇಶ್ ನಾಯಕ್ ಅವರು. ಇನ್ನು ಉತ್ತರ ಕನ್ನಡದಿಂದ ಇಬ್ಬರ ನಡುವೆ ಪೈಪೋಟಿ ಇದೆ. ಸೂಲಿಬೆಲೆ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್. ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಲ್ಲಿ ಈರಣ್ಣ ಕಡಾಡಿ, ಅನಿಲ್ ಬೆನಕೆ, ಅಭಯ್ ಪಾಟೀಲ್, ಮಹಂತೇಶ್ ಕವಟಗಿಮಠ್ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿತ್ತು. ಇವರೆಲ್ಲರೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನುವಂತಹ ಅಭಿಯಾನವನ್ನು ಕೂಡ ನಡೆಸಿದ್ರು. ಫೈನಲಿ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, 4 ಕ್ಷೇತ್ರಗಳು ಅಭ್ಯರ್ಥಿಗಳ ಘೋಷಣೆಯನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿತ್ತು ಬಿಜೆಪಿ. ಸಿಸಿ ಸಭೆಯಲ್ಲಿ ಈ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬಹುದಾ? ಇವತ್ತೇ ಘೋಷಣೆ ಆಗುತ್ತಾ ಹೇಗೆ ಅಂತ? ಪ್ರೇಮ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಬಿಜೆಪಿ ಆ ಒಂದು 5 ಕ್ಷೇತ್ರಗಳನ್ನ ಉಳಿಸ್ಕೊಂಡಿದೆ. ಅದಕ್ಕೆ ಇವತ್ತು ಬಹುತೇಕ ಫೈನಲ್ ಮಾಡ್ತಾರೆ ಮತ್ತು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ರಿಲೀಸ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತದೆ. 8 ಗಂಟೆಗೆ ಸಿಇಸಿ ಸಭೆ ಇದೆ. ಈ ಒಂದು ಸಭೆಯಲ್ಲಿ ಆ ಒಂದು ವಿಸ್ತೃತವಾಗಿ ಚರ್ಚೆ ಮಾಡ್ತಾರೆ. ಅದಾದ ಬಳಿಕ ಪ್ರಮುಖವಾಗಿರ್ತಕ್ಕಂಥ ಈಗೇನು ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ ಅದಕ್ಕೆ ಮೋದಿ, ಅಮಿತ್ ಶಾ ಅವರು ಮುದ್ರೆ ಹೊತ್ತುವಂತವ್ರು ಇದ್ದಾರೆ. ಪ್ರಮುಖವಾಗಿ ಉತ್ತರ ಕನ್ನಡದಲ್ಲಿ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರು. ಹಾಗಾಗಿ ಅದೇ ಜಾಗಕ್ಕೆ ಅದೇ ರೀತಿಯ ಫೈರ್ ಬ್ರ್ಯಾಂಡ್ ಅನ್ನು ತರಬೇಕು ಅನ್ನೋ ಒಂದು ವಾದವೂ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದ್ ಕಡೆ ಚಕ್ರವರ್ತಿ ಸೂಲಿಬೆಲೆ ಹೆಸರನ್ನು ಕೂಡ RSS ಮತ್ತೆ ಬೇರೆ ಬೇರೆ ನಾಯಕರಿಗೂ ಕೂಡ ಅಭಿಪ್ರಾಯವನ್ನು ಮಂಡಿಸಿರ್ತಕ್ಕಂಥದ್ದು. ಇನ್ನೊಂದೆಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಅಲ್ಲಿ ಫೈಟ್ ಕೊಡ್ತಾ ಇದ್ದಾರೆ. ಅಂತಿಮವಾಗಿ ಹಿಂದುತ್ವ ಫೈರ್ ಬ್ರ್ಯಾಂಡೇ ಆಗಬೇಕು ಅಲ್ಲಿ ಅಂತ ಆದರೆ ಖಂಡಿತವಾಗಿ ಕೊಡುವ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕೂಡ ಕೊಡೋದಕ್ಕೆ ಬಹುತೇಕ ಚಾನ್ಸಸ್ ಇದೆ. ಇನ್ನುಳಿದಂತೆ ಬೆಳಗಾವಿಯಲ್ಲಿ ಈಗಾಗಲೇ ಮಾತನ್ನ ಕೊಟ್ಟಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತೇವೆ ಅಂತ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು, ಗೋ ಬ್ಯಾಕ್ ಚಳವಳಿಯನ್ನ ಯಾರು ಹೇಳ್ತಾ ಇದ್ರು, ಅವರೇ ಹೋಗಿ ಹೈಕಮಾಂಡ್ ಮುಂದೆ ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ಮಾಡೋದ್ರ ಜೊತೆಗೆ ನೀವು ಹೇಳಿದ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇರುತ್ತೆ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಬೆಳಗಾವಿ ಕೂಡ ಕ್ಲಿಯರ್ ಆದಂತಾಗಿದೆ. ಇನ್ನುಳಿದಂತೆ ಚಿಕ್ಕಬಳ್ಳಾಪುರ ವಿಚಾರದಲ್ಲೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ತಂತ್ರಗಳಾಗಿತ್ತು. ಮತ್ತು ವಿಶ್ವನಾಥ್ ಅವರ ಪುತ್ರನು ಕೂಡ ಫೈಟ್ ಕೊಟ್ಟಿದ್ರು ಅಂತಿಮವಾಗಿ. ಆದರೆ ಈಗ ಅಂತಿಮವಾಗಿ ಸುಧಾಕರ್ ಅವರ ಹೆಸರು ಚಾಲ್ತಿಗೆ ಬರ್ತಾ ಇದೆ. ಮುಂಚೂಣಿಯಲ್ಲಿ ಬಹುತೇಕ ಅವರೇ ಫೈನಲ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಚಿತ್ರದುರ್ಗ ಮತ್ತೆ ರಾಯಚೂರು ವಿಚಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕ್ಯಾಸ್ಟ್ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಅಂದರೆ ಮೊದಲು ನಾರಾಯಣ ಸ್ವಾಮಿ ಅವರು ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋದೇ ಅವ್ರಿಗೆ ಮುಳುವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಈಗ ಹೆಸರು ಬರ್ತಾ ಇರತಕ್ಕಂಥದ್ದು ಜನಾರ್ದನ್ ಸ್ವಾಮಿ ಅವರ ಹೆಸರು ಕೂಡ ಬರ್ತಾ ಇದೆ. ಹಾಗಾಗಿ ನಾರಾಯಣ ಸ್ವಾಮಿ ಇಲ್ಲ ಅಂದರೆ ಜನಾರ್ದನ್ ಸ್ವಾಮಿಯೋ ಅಥವಾ ಗೋವಿಂದ ಕಾರಜೋಳ ಅವ್ರನ್ನ ಅಚ್ಚರಿಯಾಗಿ ಏನಾದ್ರು ತಂದು ನಿಲ್ಲಿಸ್ತಾರೋ ಕೂಡ ಕಾದು ನೋಡಬೇಕಾಗಿದೆ. ಇನ್ನುಳಿದಂತೆ ರಾಯಚೂರು ವಿಚಾರದಲ್ಲಿ ಹಾಲಿ ಅಭ್ಯರ್ಥಿಯನ್ನು ಚೇಂಜ್ ಮಾಡಲೇಬೇಕು ಅನ್ನೋ ಸರ್ವೆ ರಿಪೋರ್ಟ್ ಇರತಕ್ಕಂಥ ಹಿನ್ನೆಲೆಯಲ್ಲಿ BV ನಾಯಕ್ ಅವರು ಅಥವಾ ತಿಪ್ಪರಾಜ್ ಅವರು ಏನಾದರೂ ಟಿಕೆಟ್ ಗಿಟ್ಟಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಮುಖವಾಗಿ 5 ಕ್ಷೇತ್ರಗಳ ಟಿಕೆಟ್ ಬಹುತೇಕ ಹಿಂದೆ ಅಂತಿಮವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದು ತಡರಾತ್ರಿ ಆಗ್ಬೋದು ಅಥವಾ ನಾಳೆ ರಿಲೀಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ.
ರವೀಶ್, ಚಿಕ್ಕಬಳ್ಳಾಪುರ ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಒಂದು ಕಡೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಜೊತೆಗೆ ವಿಶ್ವನಾಥ್ ಅವರ ಒಂದು ರೀತಿಯ ಪ್ರತಿಷ್ಠೆಯ ಕಣದ ರೀತಿಯಲ್ಲಿ ಮಾರ್ಪಾಡಾಗಿರುವಂತಹದ್ದು. ಒಂದು ವೇಳೆ ಸುಧಾಕರ್ಗೆ ಅಲ್ಲಿ ಟಿಕೆಟ್ ಸಿಕ್ಕಿದ್ದೇ ಆದ್ರೆ ಯಾವ ರೀತಿಯ ಬೆಳವಣಿಗೆಗಳಾಗಬಹುದು ಅಂತೇಳಿ ವಿಶ್ವನಾಥ್ ಏನಾದರೂ ಬಂಡಾಯ ಸಾರಬಹುದಾ, ಹೇಗೆ ಅಂತ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಏನೇ ಬಂಡಾಯ ಅಸಮಾಧಾನ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಅದನ್ನ ಸ್ಫೋಟ ಮಾಡಿಸೋಕೆ ಮುಂದಾಗೋದಿಲ್ಲ. ಯಾಕಂದ್ರೆ ವಿಶ್ವನಾಥ್ ಅವರು ಕೂಡ ಹಾಲಿ ಶಾಸಕರು, ಹಾಗಾಗಿ ಅವರ ಬೇರೆ ಬೇರೆ ರೀತಿಯ ಏನೇ ಅಸಮಾಧಾನ ಇದ್ರೂ ಕೂಡ ಅದನ್ನ ಪಕ್ಷದ ವೇದಿಕೆ ಒಳಗಡೆ ತೋರಿಸ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಸುಧಾಕರ್ ವಿರುದ್ಧ ಬಹಿರಂಗವಾಗಿ ಬಂಡೆದ್ದು ಎಲ್ಲ ಒಂದ್ ಕಡೆ ಮೋದಿ ಮತ್ತೆ ಅವರ ನಿರ್ಧಾರವನ್ನು ಪ್ರಶ್ನಿಸುವಂತದಕ್ಕೂ ಕೂಡ ವಿಶ್ವನಾಥ್ ಅವರು ಹೋಗೋದಿಲ್ಲ. ಆದ್ರೆ ಕಾಯ್ತಾರೆ, ಬೇರೆ ಬೇರೆ ರೀತಿಯ ತಂತ್ರಗಳನ್ನ ಮಾಡಬಹುದು. ಆದ್ರೆ ಬಿಜೆಪಿ ಹೈಕಮಾಂಡ್ ಸ್ಪಷ್ಟವಾಗಿ ಈಗಾಗಲೇ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು, ಎಲ್ಲೇ ಏನೇ ಅಸಮಾಧಾನ ಇದ್ರೂ ಕೂಡ ಮೋದಿ ಫೇಸ್ ಇರುತ್ತೆ ಅನ್ನೋದನ್ನ ನೀವು ಮರಿಬಾರ್ದು. ಆ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಹೈಕಮಾಂಡ್ ಎಲ್ಲಾ ರೀತಿಯ ತುಲನೆ ಮಾಡಿ ಟಿಕೆಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದೆ. ಆದ್ರೆ ಆ ಸಂದೇಶದ ರವಾನೆ ವಿಚಾರದಲ್ಲಿ 2-3 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅದನ್ನ ಉಲ್ಲಂಘಿಸುವಂತಹ ಒಂದು ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಸಮಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ವಿಚಾರದಲ್ಲೂ ಕೂಡ ಅದೇ ರೀತಿ ಮುಂದುವರಿಬಹುದು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕಾದ್ ನೋಡಬೇಕು ಅಲ್ಲಿ ಏನಾಗುತ್ತೆ ಅಂತ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.